ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಕೊರೋನಾ ಪಂಚಾವತಾರ. ಬೆಂಗಳೂರಲ್ಲಿ ಡೆಲ್ಟಾ ಡೆಡ್ಲಿ ದಾಳಿ. ಜಪಾನ್, ಇಸ್ರೇಲ್, ಅಮೆರಿಕ, ಶ್ರೀಲಂಕಾದಲ್ಲಿ ಕೊರೋನಾ ಎಮರ್ಜೆನ್ಸಿ. ಡೆಲ್ಟಾ ವಂಶವಾಹಿ ತಳಿಗಳಿಂದ ಜಗತ್ತಲ್ಲಿ ಮತ್ತೆ ಕೊರೋನಾ ಸಂಕಷ್ಟ. ಮೂರನೇ ಅಲೆ ಆತಂಕದ ಬೆನ್ನಲ್ಲೇ ಕರ್ನಾಟಕದಲ್ಲಿ ಪ್ರೈಮರಿ ಶಾಲೆ ಓಪನ್ಗೆ ಸಿದ್ಧತೆ. ರಾಜ್ಯದಲ್ಲಿ ಪತ್ತೆಯಾದ ಡೆಲ್ಟಾ ವಂಶವಾಹಿ ತಳಿಗಳು ಡೇಂಜರ. ತಜ್ಞರು ಹೇಳೋದೇನು? ಈ ಕುರಿತಂತೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕೊರೋನಾ ಪಂಚಾವತಾರ. ಬೆಂಗಳೂರಲ್ಲಿ ಡೆಲ್ಟಾ ಡೆಡ್ಲಿ ದಾಳಿ. ರೂಪಾಂತರಗೊಂಡಂತ ವೈರಸ್ಸಿನ ಗುಣ ಏನಂದ್ರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇನೆ ಅದು ಲಂಗ್ಸ್ ಹೋಗುತ್ತೆ. ರೋಗ ಲಕ್ಷಣಗಳು ಬಹಳ ಬೇಗ ಕಾಣಿಸುತ್ತೆ. ಆಮೇಲೆ ಅದರ ಕಾಂಪ್ಲಿಕೇಶನ್ಸ್, ಉಸಿರಾಟದ ತೊಂದರೆ ಆಗಲಿ, ಮೆನಿಂಜೈಟಿಸ್ ಆಗಲಿ, ಬ್ರೈನ್ ಹೋಗೋದಾಗ್ಲಿ, ಇದೆಲ್ಲ ಬಹಳ ಬೇಗ ಆಗೋದ್ರಿಂದ ಜಪಾನ್, ಇಸ್ರೇಲ್, ಅಮೆರಿಕ, ಶ್ರೀಲಂಕಾದಲ್ಲಿ ಎಮರ್ಜೆನ್ಸಿ. ಹೈಸ್ಕೂಲ್ ಆಯ್ತು, ಈಗ ಪ್ರೈಮರಿ ಓಪನ್ಗೆ ಪ್ಲಾನ್. ಕರ್ನಾಟಕದಲ್ಲಿ ಮತ್ತೆ ಕೊರೋನಾ ಆತಂಕ ಹೆಚ್ಚಾಯ್ತಾ? ವ್ಯಾಕ್ಸಿನ್, ಆ ಲಸಿಕೆ ಇವತ್ತು ಬರ್ತಕ್ಕಂಥ ರೂಪಾಂತರಗೊಂಡಂತ ವೈರಸ್ ನ ಕೊಲ್ಲುತ್ತಾ ಇಲ್ವಾ? ಇಟ್ ಇಸ್ ನಾಟ್ ವೆರಿ ಕ್ಲಿಯರ್. ಅದರಿಂದ ಜನಗಳಿಗೆ ಏನ್ ಹೇಳೋದು ಅಂದ್ರೆ, ದಯವಿಟ್ಟು ಮೂರನೇ ಅಲೆ ಬರುತ್ತೆ, ನೀವು ಎಚ್ಚರವಾಗಿರಿ. ಅನೇಕ ರೂಪಾಂತರಗಳು ಬರ್ತಾ ಇದ್ದಾವೆ. ಕರ್ನಾಟಕದಲ್ಲಿ ಕೊರೋನಾ ಕೇಸ್ ಕಡಿಮೆಯಾಗಿದೆ. ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶದಲ್ಲೂ ನಿತ್ಯದ ಕೇಸ್ನಲ್ಲಿ ಭಾರಿ ಇಳಿಕೆಯಾಗಿರೋದು ಖುಷಿಯ ವಿಚಾರವೇ. ಆದ್ರೆ ಹೀಗೆ ಕೊರೋನಾ ಕೇಸ್ ಕಡಿಮೆಯಾಯ್ತು ಅಂತ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು ಅದಕ್ಕೆ ತಕ್ಕ ಬೆಲೆ ತೆರಬೇಕಾದ ಟೈಮ್ ಬರೋದ್ರಲ್ಲಿ ಸಂಶಯವೇ ಇಲ್ಲ. ಯಾಕಂದ್ರೆ ಅಮೆರಿಕ, ಜಪಾನ್, ಇಸ್ರೇಲ್, ಶ್ರೀಲಂಕಾ ಇದೇ ತಪ್ಪು ಮಾಡಿತ್ತು. ಕೆಲ ದೇಶಗಳು ವ್ಯಾಕ್ಸಿನ್ ಕೊಟ್ಟಾಗಿದೆ. ಇನ್ಯಾವ ಸೀಮೆ ಕೊರೋನಾ ಅಂತ ಕಂಪ್ಲೀಟ್ ಕೊರೋನಾ ಮುನ್ನೆಚ್ಚರಿಕೆಯನ್ನ ಮರೆತ್ವು. ಇನ್ನು ಕೆಲ ದೇಶಗಳು ಕೊರೋನಾ ಸೋಂಕು ಕಡಿಮೆಯಾಗಿದೆ, ಇನ್ನು ಚಿಂತೆ ಇಲ್ಲ ಅಂತ ನಾರ್ಮಲ್ ಲೈಫ್ಗೆ ಮರಳಿದ್ವು. ಹೀಗೆ ಲಸಿಕೆ ಕೊಟ್ಟು ನಿರ್ಲಕ್ಷ್ಯ ಮಾಡಿದ ದೇಶಗಳು ಲಸಿಕೆ ಸಂಪೂರ್ಣವಾಗಿ ನೀಡದಿದ್ರು ಸೋಂಕು ಕಡಿಮೆಯಾಗಿದ್ರಿಂದ ಕೊರೋನಾ ಮರೆತು ಬದುಕು ಆರಂಭಿಸಿದ ದೇಶಗಳು ಈಗ 4-5ನೇ ಅಲೆಗೆ ಕಂಗೆಟ್ಟು ಹೋಗಿವೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ, ಕೆಲ ದೇಶಗಳಲ್ಲಿ ಕೊರೋನಾ ಸಾವು ಹೆಚ್ಚಾಗಿ ಮರದ ಶವ ಪೆಟ್ಟಿಗೆ ಸಿಗದೆ ಕೊನೆಗೆ ರಟ್ಟಿನ ಶವದ ಪೆಟ್ಟಿಗೆ ಮಾಡುವಷ್ಟರ ಮಟ್ಟಿಗೆ ಕೊರೋನಾ ಈಗ ಅಬ್ಬರಿಸ್ತಿದೆ. ಇದನ್ನೆಲ್ಲ ಭಯಪಡಿಸೋದಕ್ಕೆ ಆಗ್ಲಿ, ಕೊರೋನಾ ಕುರಿತಾಗಿ ಆತಂಕ ಮೂಡಿಸೋದಕ್ಕಾಗ್ಲಿ ಹೇಳ್ತಾ ಇಲ್ಲ ವೀಕ್ಷಕರೇ. ಇದೀಗ ಕರ್ನಾಟಕ ಸೇರಿದಂತೆ ಇಡೀ ದೇಶದಲ್ಲಿ ಕೊರೋನಾ ಕೇಸ್ಗಳು ಕಮ್ಮಿ ಆಗ್ತಿವೆ. ಈ ಟೈಮ್ನಲ್ಲಿ ಕೊರೋನಾ ಇದೆ ಅನ್ನೋದನ್ನ ಮರೆತು ಕೊರೋನಾ ಮುನ್ನೆಚ್ಚರಿಕೆಗಳನ್ನ ಗಾಳಿಗೆ ತೂರಿದ್ರೆ ಏನಾಗುತ್ತೆ ಅನ್ನೋದನ್ನ ಹೇಳುವ ಪ್ರಯತ್ನ ಅಷ್ಟೇ ನಮ್ಮದು. ಅದಕ್ಕಾಗಿ ಕೆಲ ದೇಶಗಳಲ್ಲಿ ಈಗ ಏನಾಗ್ತಿದೆ ಅನ್ನೋದನ್ನ ನಿಮ್ಮ ಮುಂದಿಡುವ ಪ್ರಯತ್ನ ಮಾಡ್ತಿದ್ದೀವಿ. ಕೊರೋನಾ ಸೋಂಕು ಕಡಿಮೆಯಾಯಿತು ಅಂತ ನಿರ್ಲಕ್ಷ್ಯ ಮಾಡಿದ ಶ್ರೀಲಂಕಾ, ಅಮೆರಿಕ, ಇಸ್ರೇಲ್, ಜಪಾನ್ನಲ್ಲಿ ಏನಾಗ್ತಿದೆ? ಅಮೆರಿಕಾದಲ್ಲಿ 4ನೇ ಅಲೆಯಲ್ಲಿ ಅತಿ ಹೆಚ್ಚು ಮಕ್ಕಳಿಗೆ ಕೊರೋನಾ ಸೋಂಕು ಹರಡಿದ್ ಹೇಗೆ? ಅಲ್ಲಿನ ಮಕ್ಕಳ ಆಸ್ಪತ್ರೆಗಳು ಈಗ ಬೆಡ್ ಇಲ್ಲದ ಸ್ಥಿತಿ ಬಂದಿದ್ಯಾಕೆ? ಶ್ರೀಲಂಕಾದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಶವದ ಪೆಟ್ಟಿಗೆಯೂ ಸಿಗದ ಗತಿ ಯಾಕೆ ಬಂತು? ಈ ಎಲ್ಲ ಮಾಹಿತಿಗಳನ್ನ ಹೇಳ್ತೀವಿ. ಆದ್ರೆ ಅದಕ್ಕೂ ಮೊದಲು ಕರ್ನಾಟಕದಲ್ಲಿ ಡೆಲ್ಟಾ ವಂಶವಾಹಿ ತಳಿಗಳು ಪತ್ತೆಯಾಗ್ತಿರೋದ್ರಿಂದ ಎದುರಾಗಿರುವ ಆತಂಕವೇನು? ಈ ಪಂಚ ತಳಿಗಳು ಡೇಂಜರ್. ಪ್ರೈಮರಿ ಶಾಲೆ ಆರಂಭಿಸಲು ಸರ್ಕಾರ ಮುಂದಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೊರೋನಾ ಆತಂಕ ಹೆಚ್ಚಾಗುತ್ತಾ? ತಜ್ಞರು ಹೇಳೋದೇನು? ನೋಡೋಣ ಬನ್ನಿ. ರಾಜಧಾನಿ ಬೆಂಗಳೂರಲ್ಲಿ ಡೆಲ್ಟಾದ ಹೊಸ ತಳಿಗಳು ಪತ್ತೆ. ಹೊಸ ತಳಿಗಳು ಕೊರೋನಾ 3ನೇ ಅಲೆಗೆ ಕಾರಣವಾಗುತ್ತವಾ?
ಬೆಂಗಳೂರಿನಲ್ಲಿ ಸುಮಾರು 400 ಸೋಂಕಿತರ ಸ್ಯಾಂಪಲ್ಗಳನ್ನು ಜಿನೋಮಿಕ್ ಸೀಕ್ವೆನ್ಸಿಂಗ್ ಟೆಸ್ಟ್ಗೆ ಆರೋಗ್ಯ ಇಲಾಖೆ ಒಳಪಡಿಸಿತ್ತು. ಈ ವೇಳೆ 400 ಮಂದಿಯ ಪೈಕಿ 4ರಲ್ಲಿ ಕೊರೋನಾ ಹೊಸ ತಳಿಗಳು ಪತ್ತೆಯಾಗಿವೆ. AY1, AY3, AY4, AY6 ಎಂಬ 4 ಡೆಲ್ಟಾ ವಂಶೀಯ ತಳಿಗಳು ಬೆಂಗಳೂರಲ್ಲಿ ಪತ್ತೆಯಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ. AY6 ರೂಪಾಂತರಿ 38 ಮಂದಿಯಲ್ಲಿ ಕಾಣಿಸಿಕೊಂಡಿದ್ರೆ ಕಪ್ಪ 2ರಲ್ಲಿ, AY3 3ರಲ್ಲಿ, AY4 4ರಲ್ಲಿ, AY6 38 ಜನರಲ್ಲಿ ಪತ್ತೆಯಾಗಿದೆ. AY1 ಡೆಲ್ಟಾ ಪ್ಲಸ್ನಿಂದ ರೂಪಾಂತರಗೊಂಡ ವಂಶವಾಹಿಯಾಗಿದ್ರೆ AY3, AY6, AY4 ಡೆಲ್ಟಾದ ವಂಶವಾಹಿ ತಳಿಯಾಗಿದೆ. ಡೆಲ್ಟಾ ಮತ್ತೊಂದು ವಂಶವಾಹಿ ಕಪ್ಪ ತಳಿಯೂ 2ರಲ್ಲಿ ಪತ್ತೆಯಾಗಿದೆ. ಇದಕ್ಕೂ ಕೆಲ ದಿನಗಳ ಹಿಂದೆ ಬಿಬಿಎಂಪಿ ಒಂದಷ್ಟು ಸೋಂಕಿತರ ಸ್ಯಾಂಪಲ್ ಅನ್ನ ಜಿನೋಮಿಕ್ ಸೀಕ್ವೆನ್ಸಿಂಗ್ ಟೆಸ್ಟ್ಗೆ ಒಳಪಡಿಸಿತ್ತು. ಆ ವೇಳೆ ಕೆಲವರಲ್ಲಿ ಇಸ್ರೇಲ್ ಮೂಲದ ಡೆಲ್ಟಾ ವಂಶವಾಹಿ ತಳಿ AY12 ಪತ್ತೆಯಾಗಿದೆ. AY12 ಅಪಾಯಕಾರಿ ತಳಿ ಅನ್ನೋದಕ್ಕೆ ಇಸ್ರೇಲ್ನಲ್ಲಿ ಸೋಂಕು ಹೆಚ್ಚಾಗಿರೋದೇ ಬೆಸ್ಟ್ ಎಕ್ಸಾಂಪಲ್. ನಾವೊಂದು ಸಬ್ಲಿನಿಯೇಜಸ್ ಅಂತ ಹೇಳ್ತೀವಿ, ಅವು ಪತ್ತೆ ಆಗಿದೆ. ಇವು AY1, AY3, AY4, AY6 ಮತ್ತೆ AY12. ಇದರಲ್ಲಿ AY4 ಮತ್ತೆ AY12 ಏನಿದೆ ಜಾಸ್ತಿ ಕೇಸಸ್ಗಳಿದೆ. ಬಟ್ ಈ ಒಂದು ತಳಿಗಳನ್ನ ನೋಡ್ತಾ ಹೋದಾಗ ಇವು ಬೇರೆ ಡೆಲ್ಟಾ ಪ್ಲಸ್ಗಿಂತ ಏನು ಜಾಸ್ತಿ ಟ್ರಾನ್ಸ್ಮಿಸಬಲ್, ಅಂದ್ರೆ ಇವುಗಳಿಂದ ರೋಗ ಹರಡುವಂತ ಸಾಧ್ಯತೆ ಏನು ಜಾಸ್ತಿ ಆಗುತ್ತೆ ಅಂತ ಅನ್ಸ್ಲಿಕ್ಕಿಲ್ಲ. ಯಾಕಂದ್ರೆ ಆಲ್ರೆಡಿ ಬಂದು ಸ್ವಲ್ಪ ದಿನಗಳ ಮಟ್ಟಿಗೆ ಆಗಿದೆ. ಇವು ಬೆಂಗಳೂರಲ್ಲಿ ಪತ್ತೆಯಾಗಿದೆ. ಬೆಂಗಳೂರಲ್ಲಿ ಪತ್ತೆಯಾಗಿರುವ ಇನ್ನುಳಿದ AY1, AY3, AY4, AY6 ಡೆಲ್ಟಾ ವಂಶವಾಹಿ ತಳಿಗಳು ಎಷ್ಟು ಡೇಂಜರ್? ಡೆಲ್ಟಾಗಿಂತಲೂ ವೇಗವಾಗಿ ಹರಡುತ್ತವಾ ಅಥವಾ ಗಂಭೀರ ರೋಗ ಲಕ್ಷಣಗಳಿಗೆ ಕಾರಣವಾಗುತ್ತವಾ? ರೋಗ ನಿರೋಧಕ ಶಕ್ತಿಯನ್ನ ಭೇದಿಸುವ ಸಾಮರ್ಥ್ಯ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಈ ಕುರಿತಂತೆ ಹೆಚ್ಚಿನ ಅಧ್ಯಯನ ನಡೆದಾಗ ಮಾತ್ರ ನಿರ್ದಿಷ್ಟ ತಳಿ ಎಷ್ಟು ಡೇಂಜರ್ ಅನ್ನೋದನ್ನ ಹೇಳೋಕೆ ಸಾಧ್ಯ. ಸಂಶೋಧನೆ ನಡೀತಾ ಇದೆ. ಆದ್ದರಿಂದ ಜನಗಳು ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಇದು ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳಬೇಕು. ಆದರೆ ಯಾವುದೇ ಒಂದು ಈ ಹೊಸ ತಳಿಗಳು ಪತ್ತೆ ಆದಾಗ ಅದರ ಬಗ್ಗೆ ಸಂಪೂರ್ಣ ಸಂಶೋಧನೆ ಆಗೋವರೆಗೂ ನಾವು ಅದರ ಬಗ್ಗೆ ಇದೇ ತರವಾಗಿ ಕೇಸಸ್ ಸಂಖ್ಯೆ ಜಾಸ್ತಿ ಮಾಡುತ್ತೆ ಅಂತ ನಿಖರವಾಗಿ ಹೇಳಕ್ ಆಗಲ್ಲ. ಇನ್ನು ಡೆಲ್ಟಾ ಮತ್ತು ಡೆಲ್ಟಾ ಪ್ಲಸ್ ವಂಶವಾಹಿಗಳಿಂದ 3ನೇ ಅಲೆ ಬರೋ ಸಾಧ್ಯತೆ ಕಡಿಮೆ ಅಂತಾರೆ ವೈರಾಣು ತಜ್ಞರು. ಯಾಕಂದ್ರೆ ಭಾರತದಲ್ಲಿ ಕೊರೋನಾ 2ನೇ ಅಲೆಗೆ ಡೆಲ್ಟಾ ತಳಿಯೇ ಕಾರಣ ಅನ್ನೋದು ಈಗಾಗಲೇ ದೃಢಪಟ್ಟಿದೆ. ಹೀಗಾಗಿ ಈ ವಂಶವಾಹಿ ತಳಿಗಳು 3ನೇ ಅಲೆಗೆ ಕಾರಣವಾಗುವ ಸಾಧ್ಯತೆ ಕಡಿಮೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ತಜ್ಞರು. ಬೆಂಗಳೂರಲ್ಲಿ ಏನು ಡೆಲ್ಟಾ ಪ್ಲಸ್ ವಂಶವಾಹಿಗಳು ಪತ್ತೆ ಆಗಿದೆ, ಇದರಿಂದ 3ನೇ ಅಲೆ ಬರುವಂತ ಸಾಧ್ಯತೆಗಳು ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಆಲ್ರೆಡಿ ಡೆಲ್ಟಾ ಮತ್ತೆ ಡೆಲ್ಟಾ ಪ್ಲಸ್ ನಮ್ಮ ರಾಜ್ಯದಲ್ಲಿ ಮತ್ತೆ ಬೆಂಗಳೂರಲ್ಲಿ ತುಂಬಾ ದಿವಸಗಳಿಂದ ಬಂದಿದೆ. ಅದರ ಪರಿಣಾಮಗಳನ್ನ ನಾವು ಆಲ್ರೆಡಿ 2ನೇ ಅಲೆಯಲ್ಲಿ ಫೇಸ್ ಮಾಡಿದ್ದೀವಿ. 3ನೇ ಅಲೆ ಬರಬೇಕಂದ್ರೆ ಯಾವುದಾದ್ರೂ ಒಂದು ಹೊಸ ವೇರಿಯಂಟ್ ಬರಬೇಕಾಗುತ್ತೆ. ಎಸ್, ವೈರಾಣು ತಜ್ಞರಿಂದ ಹಿಡಿದು ಕೊರೋನಾ 3ನೇ ಅಲೆ ವಿಚಾರವಾಗಿ ಎಲ್ಲ ತಜ್ಞರು ವ್ಯಕ್ತಪಡಿಸುವ ಅಭಿಪ್ರಾಯವೇ ಇದೆ. ಭಾರತದಲ್ಲಿ ಕೊರೋನಾ 3ನೇ ಅಲೆಗೆ ಹೊಸ ರೂಪಾಂತರಿ ಕಾರಣವಾಗಲಿದೆ ಅನ್ನೋದೇ ಎಲ್ಲ ತಜ್ಞರ ಅಭಿಪ್ರಾಯ. ಆದ್ರೆ ಆ ರೂಪಾಂತರಿ ಯಾವುದು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಲಸಿಕೆಯಿಂದ ಕೋವಿಡ್ ಪಿಡುಗು ಅಂತ್ಯವಾಗಲ್ವಾ? ಅನುಮಾನ ವ್ಯಕ್ತಪಡಿಸಿದ್ಯಾಕೆ ವಿಶ್ವ ಆರೋಗ್ಯ ಸಂಸ್ಥೆ? ಕೋವಿಡ್ ವಿರುದ್ಧ ಹೋರಾಡತಕ್ಕಂಥ ಶಕ್ತಿ ಒಬ್ಬೊಬ್ಬರ ದೇಹದಲ್ಲೂ ಡಿಫರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಕೊರೋನಾ ಹೊಡೆದೋಡಿಸೋದಕ್ಕೆ ಈ ವ್ಯಾಕ್ಸಿನೇಷನ್ ಇಂದ ಆಗೋದಿಲ್ಲ. ಆದ್ರೆ ಈ ವ್ಯಾಕ್ಸಿನೇಷನ್ ಅನ್ನ ತೆಗೆದುಕೊಂಡಾದ್ಮೇಲೆ ಈ ಡಿಸೀಸ್ ಸಿವಿಯರಿಟಿ ಕಮ್ಮಿ ಆಗುತ್ತೆ. ಈಗ ಯಾರಿಗೆ ಕೋವಿಡ್ ಇನ್ಫೆಕ್ಷನ್ ಬರುತ್ತೆ, ಸೊ ಅಂತವರಲ್ಲಿ ಈ ಡಿಸೀಸ್ ಸಿವಿಯರಿಟಿ ಕಮ್ಮಿ ಆಗುತ್ತೆ, ಹಾಗೂ ಹಾಸ್ಪಿಟಲೈಸೇಷನ್ ರೇಟ್ ಕಮ್ಮಿ ಆಗುತ್ತೆ, ಹಾಗೆ ಮಾರ್ಟಾಲಿಟಿ ರೇಟ್ ಕೂಡ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ವ್ಯಾಕ್ಸಿನೇಷನ್ ಅನ್ನ ಎಲ್ಲರೂ ಮಾಡಿಸ್ಕೋಬೇಕಾಗುತ್ತೆ. ಆದ್ರೆ ಇದು ಎಷ್ಟು ತಿಂಗಳ ಕಾಲ ಬರುತ್ತೆ ಅಥವಾ ಎಷ್ಟು ವರ್ಷಗಳ ಕಾಲ ಬರುತ್ತೆ, ಇದು ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ.
ಜಗತ್ತಿನಲ್ಲಿ ಕೊರೋನಾ ಲಸಿಕೆ ವಿತರಣೆ 70% ಜನರನ್ನ ತಲುಪಿದಾಗ ಈ ಪಿಡುಗು ಅಂತ್ಯವಾಗಲಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಮೇನಲ್ಲಿ ಹೇಳಿಕೆ ಕೊಟ್ಟಿತ್ತು. ಆದರೆ ಈಗ ಅದೇ ವಿಶ್ವ ಆರೋಗ್ಯ ಸಂಸ್ಥೆ ಕೋವಿಡ್ ಲಸಿಕೆಯಿಂದ ಕೊರೋನಾ ಸೋಂಕು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಸಾಧ್ಯವೇ ಎಂಬುದರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದೆ. ಕೊರೋನಾ ವೈರಸ್ನ ಹೊಸ ರೂಪಾಂತರಿ ತಳಿಗಳು ಹುಟ್ಟುತ್ತಿರುವ ಕಾರಣ ಕೋವಿಡ್ ಲಸಿಕೆಗಳು ರೋಗ ನಿರೋಧಕ ಶಕ್ತಿಯನ್ನ ತಲುಪುವ ನಿರೀಕ್ಷೆ ಕೈಗೂಡುತ್ತಿಲ್ಲ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ನಿರ್ದೇಶಕ ಹ್ಯಾನ್ಸ್ ಕ್ಲೂಗೆ ಹೇಳಿಕೆ ಕೊಟ್ಟಿದ್ದಾರೆ. ಇವರೇ ಹೇಳೋ ಪ್ರಕಾರ ಕೊರೋನಾ ಸೋಂಕು ಇನ್ನೂ ಹಲವು ವರ್ಷಗಳವರೆಗೆ ಕಾಡುವ ಸಾಧ್ಯತೆ ಇದೆಯಂತೆ. ಹಾಗಾಗಿ ಆರೋಗ್ಯ ಅಧಿಕಾರಿಗಳು ಲಸಿಕೆ ತಂತ್ರವನ್ನ ಕ್ರಮೇಣ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನ ಅಂದಾಜಿಸಬೇಕು, ಹೆಚ್ಚುವರಿ ಡೋಸ್ ಲಸಿಕೆ ನೀಡುವ ಬಗ್ಗೆ ಚಿಂತಿಸಬೇಕು ಎಂದಿದ್ದಾರೆ. ಹೀಗೆ ವಿಶ್ವ ಆರೋಗ್ಯ ಸಂಸ್ಥೆ ನಿರ್ದೇಶಕರೇ ಲಸಿಕೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಲು ಕಾರಣ ಡೆಲ್ಟಾದಂತ ಡೆಡ್ಲಿ ರೂಪಾಂತರಿಗಳು. ಡೆಲ್ಟಾದಿಂದ ರೂಪಾಂತರಿ ತಳಿಗಳ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಹಾಗಿದ್ರೂ ಗಂಭೀರ ರೋಗಗಳನ್ನ ನಿಯಂತ್ರಿಸುವ ಮೂಲಕ ಸಾವಿನ ಪ್ರಮಾಣವನ್ನ ತಗ್ಗಿಸುವಲ್ಲಿ ಲಸಿಕೆ ಕೆಲಸ ಮಾಡುತ್ತಿದೆ. ಸಾವಿನ ಪ್ರಮಾಣ ತಡೆಗಟ್ಟುವುದೇ ಮೊದಲ ಆದ್ಯತೆ. ಹಾಗಾಗಿ ಲಸಿಕೆ ಸದ್ಯದ ಅನಿವಾರ್ಯತೆ ಎಂದಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ನಿರ್ದೇಶಕರು. ಈ ಬಗ್ಗೆ ವೈರಾಣು ತಜ್ಞರು ಏನಂತಾರೆ ಕೇಳೋಣ ಬನ್ನಿ. ಕೋವಿಡ್ ವ್ಯಾಕ್ಸಿನ್ ಏನಿದೆ ಇದು ಡಿಸೀಸ್ ಪ್ರಿವೆನ್ಷನ್ ವ್ಯಾಕ್ಸಿನ್ ಅಲ್ಲ, ಡಿಸೀಸ್ ಮಾಡಿಫಿಕೇಶನ್ ವ್ಯಾಕ್ಸಿನ್. ಅಂದ್ರೆ ಈ ವ್ಯಾಕ್ಸಿನ್ ತಗೊಂಡ್ರೆ ರೋಗ ಬರುವಂತ ಸಾಧ್ಯತೆ ಇದೇನು ತಡೆಗಟ್ಟಲ್ಲ. ಬಟ್ ರೋಗ ಬಂದರೆ ಅದರದ್ದು ಸಿವಿಯಾರಿಟಿ ಫಾರ್ಮ್ ಅಂದರೆ ಹಾಸ್ಪಿಟಲ್ ಅಡ್ಮಿಷನ್ ಮಾಡೋದು ಅಥವಾ ಡೆತ್ನ ಇದು ಪ್ರಿವೆಂಟ್ ಮಾಡುತ್ತೆ. ಹಾಗಾಗಿ ಇದಕ್ಕೆ ಡಿಸೀಸ್ ಮಾಡಿಫಿಕೇಶನ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಮುಂದೆ ಏನು ನಾವು ವ್ಯಾಕ್ಸಿನೇಷನ್ನ ಎಲ್ಲ ಶುರು ಮಾಡ್ತಾ ಹೋದಾಗೂ ಕೂಡ ಇದು ನಮ್ಮ ದೇಶದಲ್ಲಿರ್ಬೋದು, ಹಲವಾರು ದೇಶಗಳಲ್ಲಿ ಇರ್ಬೋದು, ಎಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಹಲವಾರು ವರ್ಷಗಳು ಹಿಡಿಯುತ್ತೆ. ಸೊ ಆ ಒಂದು ವರ್ಷಗಳು ಹಿಡಿದ್ರೂ ಕೂಡ ವ್ಯಾಕ್ಸಿನೇಷನ್ ಮಾಡ್ತಾ ಹೋದಾಗೂ ಕೂಡ ಕೋವಿಡ್ಗಳ ಸಂಖ್ಯೆ ಕಮ್ಮಿ ಆಗ್ಬೋದು ಅಥವಾ ಕೋವಿಡ್ ಸಂಖ್ಯೆ ಪೂರ್ತಿಯಾಗಿ ನಿರ್ನಾಮ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನಾವು ಎಂಡೆಮಿಕ್ ಫಾರ್ಮ್ ಆಫ್ ದ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ರೋಗದ ಪ್ರಮಾಣ ಇರುತ್ತೆ, ಕೇಸಸ್ಗಳು ಇದ್ದೇ ಇರುತ್ತೆ, ಬಟ್ ರೋಗದ ಪ್ರಮಾಣ ತುಂಬ ಕಮ್ಮಿ ಇರುತ್ತೆ. ಲಸಿಕೆ ಪಡ್ಕೊಂಡ್ರೂ ಯಾಕೆ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದಕ್ಕೆ ಬಹುಶಃ ನಿಮಗೂ ಈಗ ಉತ್ತರ ಸಿಕ್ಕಿರಬಹುದು. ಆದರೆ ಕೊರೋನಾ ಸಾವನ್ನ ಕಡಿಮೆ ಮಾಡುವಲ್ಲಿ ಜೀವವನ್ನ ಕಾಪಾಡಿಕೊಳ್ಳಲು ಲಸಿಕೆ ಪಡೆದುಕೊಳ್ಳೋದು ಅಗತ್ಯ. ಯಾಕಂದ್ರೆ ಕೊರೋನಾ ಇಲ್ಲಿಗೆ ಮುಗಿದು ಹೋಗುವ ಪಿಡುಗಲ್ಲ. ಇನ್ನೊಂದಿಷ್ಟು ವರ್ಷ ಮತ್ತೆ ಮಾರುವೇಷದಲ್ಲಿ ದಾಳಿ ಮಾಡುತ್ತಲೇ ಇರುವ ಮಹಾಮಾರಿ ಇದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ಅಮೆರಿಕ, ಶ್ರೀಲಂಕಾ, ಇಸ್ರೇಲ್, ಜಪಾನ್ ಎದುರಿಸುತ್ತಿರುವ ಎಮರ್ಜೆನ್ಸಿ ಸ್ಥಿತಿ. ಕೊರೋನಾ ಕೇಸ್ ಕಡಿಮೆಯಾದ ಕಾರಣ 1 ರಿಂದ 5ರವರೆಗೆ ತರಗತಿ ಆರಂಭಕ್ಕೂ ಚಿಂತನೆ ನಡೆದಿದೆ. ಶಾಲೆ ಆರಂಭಿಸೋದು ಅಗತ್ಯ, ಆದರೆ ಮುನ್ನೆಚ್ಚರಿಕೆ ವಹಿಸದಿದ್ರೆ ಏನಾಗತ್ತೆ? ತಜ್ಞರು ಕೊಟ್ಟ ಎಚ್ಚರಿಕೆ ಏನು? ಅಮೆರಿಕದಲ್ಲಿ ಏನಾಗ್ತಾ ಇದೆ? ಇಸ್ರೇಲ್, ಶ್ರೀಲಂಕಾ, ಜಪಾನ್ ಯಾಕೆ ಕೊರೋನಾಗೆ ಕಂಗೆಡುವ ಸ್ಥಿತಿ ಬಂತು? ಹೇಳ್ತೀವಿ ಬ್ರೇಕ್ನ ನಂತರ. ಕೊರೋನಾ ಕೇಸ್ ಕಡಿಮೆಯಾಗಿದೆ ಅಂತಾನೋ ಅಥವಾ ಲಸಿಕೆ ಪಡೆದಿದ್ದೇವೆ ಅಂತಾನೋ ಮುನ್ನೆಚ್ಚರಿಕೆ ಮರೆತ್ರೆ ಅಪಾಯ ಇದೆ ಅಂತ ಈಗಾಗಲೇ ತಜ್ಞರು ಎಚ್ಚರಿಸಿದ್ದಾರೆ. ಈ ಎಚ್ಚರಿಕೆ ಮಾತನ್ನ ಮೀರಿದ್ರೆ ಏನಾಗುತ್ತೆ? 4 ದೇಶಗಳಿಗೆ ಬಂದೆರಗಿದ ಅಪಾಯ ಏನು? ಈ ಎಲ್ಲಾ ಪ್ರಶ್ನೆಗೂ ಉತ್ತರ ನಿಮ್ಮ ಮುಂದೆ. 1 ರಿಂದ 5ನೇ ತರಗತಿ ಶಾಲೆ ಆರಂಭ ಸಾಧ್ಯತೆ. ಸೆಪ್ಟೆಂಬರ್ 20ರಿಂದ ಪ್ರೈಮರಿ ತರಗತಿ ಆರಂಭದ ನಿರೀಕ್ಷೆ. ರಾಜ್ಯದಲ್ಲಿ 6 ರಿಂದ 10ನೇ ತರಗತಿಗಳು ಆಲ್ರೆಡಿ ಶುರುವಾಗಿದೆ. ಇದೀಗ 1 ರಿಂದ 5ರವರೆಗಿನ ತರಗತಿ ಆರಂಭಕ್ಕೂ ಚಿಂತನೆ ನಡೆಸಿದೆ ಶಿಕ್ಷಣ ಇಲಾಖೆ. ಸೆಪ್ಟೆಂಬರ್ 20ರಿಂದ ಶಾಲೆ ಆರಂಭವಾಗುವ ನಿರೀಕ್ಷೆ ಇದ್ದು, ಮುಂದಿನ ವಾರ ತಜ್ಞರ ಸಭೆ ನಡೆಸಿ ನಿರ್ಧಾರ ಪ್ರಕಟ ಮಾಡುವ ಸಾಧ್ಯತೆ ಇದೆ. 1 ರಿಂದ 5ನೇ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕ್ಲಾಸ್ ಕಡ್ಡಾಯವಿಲ್ಲ. ಭೌತಿಕ ತರಗತಿ ನಡೆಸಲು ಸರ್ಕಾರ ಒಪ್ಪಿಗೆ ನೀಡಿದರೂ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಪೋಷಕರ ಒಪ್ಪಿಗೆ ಪತ್ರ ಕಡ್ಡಾಯವಾಗಿರುತ್ತೆ. ಈಗಿನಂತೆ ಹೈಸ್ಕೂಲ್ ರೀತಿ ಪಾಳಿಯಲ್ಲಿ ಶಾಲೆ ನಡೆಸಲು ಸೂಚನೆ ನೀಡೋ ಸಾಧ್ಯತೆ ಇದೆ. ಶಾಲೆ ಆರಂಭಿಸೋದು ಅನಿವಾರ್ಯ ನಿಜ.
ಆದರೆ ಶಾಲೆ ಆರಂಭವಾದ ಬಳಿಕ ಮಕ್ಕಳು, ಶಾಲೆ ಆಡಳಿತ ಮಂಡಳಿ, ಶಿಕ್ಷಕರು ತಪ್ಪದೆ ಮುನ್ನೆಚ್ಚರಿಕೆ ಪಾಲಿಸೋದು ಕೂಡ ಅಷ್ಟೇ ಅತ್ಯಗತ್ಯ. ಯಾಕಂದ್ರೆ ಅಮೆರಿಕಾದಲ್ಲಿ ಈಗ ಏನಾಗ್ತಿದೆ ನೋಡಿ. ಡೆಲ್ಟಾ ರೂಪಾಂತರಿ ಅಬ್ಬರಕ್ಕೆ ಅಮೆರಿಕ ಹೈರಾಣಾಗಿದೆ. ನಿತ್ಯ 1,60,000ಕ್ಕಿಂತಲೂ ಹೆಚ್ಚು ಕೇಸ್ ಪತ್ತೆಯಾಗ್ತಿದ್ದು, ಡೈಲಿ 1,500ಕ್ಕೂ ಹೆಚ್ಚು ಮಂದಿ ಬಲಿಯಾಗ್ತಿದ್ದಾರೆ. ಅತಿ ಹೆಚ್ಚು ಮಕ್ಕಳು ಸೋಂಕಿಗೆ ತುತ್ತಾಗ್ತಿದ್ದು, ಮಕ್ಕಳ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇವೆ. ಆಗಸ್ಟ್ ಕೊನೆ ವಾರದಲ್ಲಿ 2,50,000 ಮಕ್ಕಳು ಅಮೆರಿಕಾದಲ್ಲಿ ಸೋಂಕಿಗೆ ತುತ್ತಾಗಿದ್ದಾರೆ. ಹೀಗೆ ಮಕ್ಕಳಿಗೆ ಹೆಚ್ಚು ಸೋಂಕು ಹರಡಲು ಒಂದು ಕಾರಣ ರಣವೇಗದ ಡೆಲ್ಟಾ ರೂಪಾಂತರಿಯಾಗಿದ್ರೆ, ಮತ್ತೊಂದು ಕಾರಣ ಶಾಲೆಗಳು ಮುನ್ನೆಚ್ಚರಿಕೆ ಪಾಲಿಸುವಲ್ಲಿ ವಿಫಲವಾಗಿರೋದು. ಒಟ್ಟಾರೆಯಾಗಿ ದೊಡ್ಡಣ್ಣ ಮುನ್ನೆಚ್ಚರಿಕೆ ಪಾಲಿಸೋದನ್ನ ಮಿಸ್ ಮಾಡಿದ್ದಕ್ಕೆ ಈಗ ಕೊರೋನಾ ತಕ್ಕ ಪಾಠವನ್ನೇ ಕಲಿಸ್ತಿದೆ. ಇನ್ನು ಇಸ್ರೇಲ್ ಸಂಗತಿ ಗೊತ್ತೇ ಇದೆ. ಸಂಪೂರ್ಣ ವಯಸ್ಕರಿಗೆ ಲಸಿಕೆ ನೀಡಿದ ಹೊರತಾಗಿಯೂ ಡೆಲ್ಟಾ ರೂಪಾಂತರಿ ದಾಳಿಗೆ ಇಸ್ರೇಲ್ ಬೆಚ್ಚಿಬಿದ್ದಿದೆ. ಲಸಿಕೆ ಪಡೆದ ಮೇಲೆಯೂ ಮುನ್ನೆಚ್ಚರಿಕೆ ವಹಿಸಬೇಕು. 2 ಡೋಸ್ ಲಸಿಕೆ ನೀಡಿದ ನಿರ್ದಿಷ್ಟ ಅವಧಿ ನಂತರ ಬೂಸ್ಟರ್ ಡೋಸ್ ನೀಡುವುದು ಅಗತ್ಯ ಅನ್ನೋದನ್ನ ಜಗತ್ತಿಗೆ ಅರ್ಥ ಮಾಡಿಸಿದ್ದೇ ಇಸ್ರೇಲ್ನ ಕಾಡಿದ 4ನೇ ಅಲೆ. ಇನ್ನು ಜಪಾನ್ ಕೂಡ ಕೊರೋನಾಗೆ ತತ್ತರಿಸಿ ಹೋಗಿದೆ. ಟೋಕಿಯೋ ಸೇರಿದಂತೆ ಜಪಾನ್ನ 19 ನಗರಗಳಲ್ಲಿ ಸೆಪ್ಟೆಂಬರ್ ಎಂಡ್ವರೆಗೂ ಆಂತರಿಕ ತುರ್ತು ಪರಿಸ್ಥಿತಿ ಹೇರಲಾಗಿದೆ. ಇನ್ನು ಶ್ರೀಲಂಕಾದಲ್ಲಿ ಲಾಕ್ಡೌನ್ನ ಸೆಪ್ಟೆಂಬರ್ 21ರವರೆಗೆ ವಿಸ್ತರಿಸಲಾಗಿದೆ. ಡೆಲ್ಟಾ ದಾಳಿಯಿಂದ ಕಂಗೆಟ್ಟ ಶ್ರೀಲಂಕಾದಲ್ಲಿ ಆಸ್ಪತ್ರೆಗಳ ಬೆಡ್, ಆಕ್ಸಿಜನ್ಗೂ ಹಾಹಾಕಾರ ಎದ್ದಿತ್ತು. ಹೀಗಾಗಿ ಭಾರತದಿಂದ ಶ್ರೀಲಂಕಾಗೆ ಆಕ್ಸಿಜನ್ ನೆರವು ಒದಗಿಸಲಾಗಿತ್ತು. ಸಾವು ಹೆಚ್ಚಳವಾಗಿ ಶವದ ಪೆಟ್ಟಿಗೆ ಕೊರತೆ ಕಂಡುಬಂದು ಕೊನೆಗೆ ರಟ್ಟಿನ ಬಾಕ್ಸ್ನಲ್ಲಿ ಹೆಣ ಹೂಳುವ ದುಸ್ಥಿತಿಯನ್ನ ಎದುರಿಸಿತ್ತು ಶ್ರೀಲಂಕಾ. ಸದ್ಯ ಈಗ ಕಟ್ಟುನಿಟ್ಟಿನ ಲಾಕ್ಡೌನ್ ನಂತರ ಶ್ರೀಲಂಕಾ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ತಿದೆ. ಒಟ್ನಲ್ಲಿ ಕೊರೋನಾ ಮಾರುವೇಷದೊಂದಿಗೆ ಮತ್ತೆ ದಾಳಿ ಮಾಡ್ತಾನೆ ಇರುತ್ತೆ. ಹಾಗಾಗಿ ಕೊರೋನಾದಿಂದ ಜೀವಕ್ಕೆ ಆಗುವ ಹಾನಿಯನ್ನ ತಪ್ಪಿಸಲು ಲಸಿಕೆ ಮತ್ತು ಮುನ್ನೆಚ್ಚರಿಕೆ ಮಾತ್ರ ಸದ್ಯಕ್ಕಿರೋ ಅಸ್ತ್ರ. ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯ ತಪ್ಪಿದ್ದಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.